ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ನಾವು ಮನೆಗೆ ಹಾಕಿರೋ ಅರ್ತಿಂಗು ನಮ್ಮ ಮನೆಗೆ ಕರೆಕ್ಟಾಗಿ ಬರ್ತಾ ಇತ್ತು ಅಂತ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಈಗ ನಾನಲ್ಲಿ ಮೇನ್ ಬೋರ್ಡ್ನ ಎಲ್ಲ ಚೆಕ್ ಮಾಡಿಟ್ಟಿದ್ದೀನಿ, ಸಿರಿಗಳನ್ನೆಲ್ಲ ಹಾಕಿ ಆನ್ ಮಾಡಿಟ್ಟಿದ್ದೀನಿ. AS ಮತ್ತು ನಮಗೆ UPS ಪಾಯಿಂಟ್, ಇದು UPS ಪಾಯಿಂಟ್ ಬಂದು ನಿಮಗೆ ತೋರಿಸ್ಬೇಕಲ್ಲ ಅಂತ ನಾನು ಈಗ ನೋಡಿ, ಇದು ನನಗೆ ಫೇಸ್ ಇದು ನಾನು ಗ್ರೌಂಡ್ ಟಚ್ ಆಗಿಲ್ಲ, ಅದಕ್ಕೆ ನಮಗೆ ಲೈಟಾಗಿ ತೋರಿಸ್ಬೇಕು ಟೆಸ್ಟರು. ಸರಿನಾ? ಫೇಸ್ನ ತಗೊಂಡು ಹೋಗಿ ನಾವು ಇದು ಬಂದು ಇನ್ಕಮಿಂಗು ಅಪ್ತಿಂಗ್ ಇದು. ಸರಿನಾ? ಗ್ರೀನ್ ಅಪ್ತಿಂಗ್ ನಮಗೆ ಪ್ರಾಪರಾಗಿ ಹೆಂಗೆ ಚೆಕ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇರೋದು. ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ, ಕ್ಲ್ಯಾಂಪ್ ಮೀಟ್ರ್ ಹಾಕ್ತೀನಿ. ಕ್ಲ್ಯಾಂಪ್ ಮೀಟ್ರ್ ಹಾಕಿ ಇದನ್ನೆಲ್ಲರೂ ಈ ಥರ ಹ್ಯಾಂಗ್ ಮಾಡ್ತೀನಿ. ಒಂದು ನಿಮಿಷ. ಈಗ ನಾನು ಇದು ಕ್ಲ್ಯಾಂಪ್ ಮೀಟ್ರನ್ನ ಆ್ಯಮ್ಸ್ಗೆ ಹಾಕಿ ನೋಡಿ, ಆ್ಯಮ್ಸ್ಗೆ ಹಾಕಿ ನಾನು ಹೇಳ್ಕೊಡ್ತಾ ಇರೋದು ಪ್ರಾಪರಾಗಿ ಚೆಕ್ ಮಾಡೋದು. ಈಗ ಇದು ಬಂದು ನಮಗೆ ಇದು ಫೇಸು. ಸರಿನಾ? ಈ ಫೇಸ್ನ ನಾನು ಬಂದು ಇಲ್ಲಿಗೆ ಟಚ್ ಮಾಡ್ತೀನಿ. ಬರೀ 2 ಲೆಡ್ಡಲ್ಲಿ ಟಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 2 ಲೆಡ್ ಟಚ್ ಆಗೈತಲ್ಲ, ಆ ಲೆಡ್ನ ತಗೋಗಿ ನಾನು ಟಚ್ ಮಾಡ್ತೀನಿ. ಅಲ್ಲಿ ನೋಡಿ, ಆ್ಯಮ್ಸ್ ನೋಡ್ಕೊಳ್ಳಿ, 32 ಆ್ಯಮ್ಸು ನಮಗೆ ಹೋಗ್ತೈತೆ. ಯಾರು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ನನಗಿದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಮಾಡ್ತಾಯಿದ್ದೀನಿ. ಸರಿನಾ? ಇದು ಬಂದು ನಮಗೇನು ಇವಾಗ ನ್ಯೂಟ್ರಲ್ಗೆ ಟಚ್ ಮಾಡ್ದಂಗೆ ಶಾರ್ಟ್ ಆಗ್ತಾಯಿತ್ತಲ್ಲ ಅಂತ ನೀವು ಯಾರು ಕೇಳಿದ್ರೆ, ಅರ್ಥಿಂಗು ಒಂದು ನ್ಯೂಟ್ರಲ್ ಥರನೇ. ಆದರೆ ನಮ್ಮ ಮನೆಗೆ ಬರುವಂಥ ನ್ಯೂಟ್ರಲ್ನ ನಾವು ಇದಕ್ಕೆ ಲಿಂಕ್ ಮಾಡೋಂಗಿಲ್ಲ. ಸರಿನಾ? ಅರ್ಥಿಂಗ್ನ ನಾವು ನಮ್ಮ ಮನೆ ಭೂಮಿಯಲ್ಲಿ ತೆಗ್ದು ಒಂದು 3 ಅಡಿ ಆಳ ತೆಗ್ದು 1 ಅಡಿ ಜಾಗದಲ್ಲಿ ಅದಕ್ಕೆ ಒಂದು ಕಾಪರ್ ಪೈಪ್ ಹಾಕಿ, ಕಾಪರ್ ರಾಡ್ ಹಾಕಿ, ಅಲ್ಯೂಮಿನಿಯಂ ಹಾಕಿ, ಆ ಉಪ್ಪು ಇದ್ಲೆಲ್ಲ ಹಾಕಿ ನಾವು ಮಾಡೋದೇ ಈ ಅರ್ಥಿಂಗು. ಸರಿನಾ? ಇದು ಬಂದು ಫೇಸು, ಇದು ಕಂಪ್ನಿಯಿಂದ ಬರುವಂಥ ಫೇಸು. ನಾವಿವಾಗ ಇದನ್ನೆರಡು ಟಚ್ ಮಾಡ್ತಾ ಇರ್ಬೇಕಾರೆ ಈಗ ನೋಡಿ, ಅಲ್ಲಿ 32 ಆ್ಯಮ್ಸ್ ಲೋಡ್ ತೆಗೀತು ಅಲ್ವಾ? ಯಾಕೆ ತೆಗೀತು ಅಂದರೆ, ನಮಗೆ ಈ ಕರೆಂಟು ಭೂಮಿ ಒಳಗಡೆ ಹೋಗ್ತಾರಂತಹ ಆ್ಯಮ್ಸ್ ಅದು. ಸರಿನಾ? ಹಿಂಗೆ ಮಾಡೋಕ್ಕೆ ಹೋಗ್ಬಿಡಿ ಯಾರೂ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಸರಿನಾ? ಈ ವಿಡಿಯೋ ಇಷ್ಟೇ. ಅರ್ಥಿಂಗ್ನ ಹೆಂಗೆ ಪ್ರಾಪರಾಗಿ ಚೆಕ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸರಿನಾ? ಇನ್ನೊಂದು ಮೆಥಡಲ್ಲಿ ಚೆಕ್ ಮಾಡ್ಬೋದು. ಈಗ ನಾವು ಇದಕ್ಕೆ ಒಂದು ಟೆಸ್ಟರು, ಸುಮ್ಮನೆ ಒಂದು ನಿಮಿಷ ಇರಿ. ಈಗ ಅರ್ಥಿಂಗ್ ಬರೋಂಥ ನಮ್ಮ ಟೆಸ್ಟರ್ಗೆ ಒಂದು ನೀಡಲ್ನ ನಾನು ಲಾಕ್ ಮಾಡಿದ್ದೀನಿ. ಸರಿನಾ? ಇಲ್ಲಿ ನೋಡಿ, ಇಷ್ಟೇ ಹಿಂಗೆ ಲಾಕ್ ಮಾಡಿದ್ದೀನಿ. ಈಗ ನಾವು ಇದಕ್ಕೆ ಈ ಫೇಸ್ನ ತಗೊಂಡೋಗಿ ಇಲ್ಲಿ ಇಟ್ಟರೆ ಅದು ಗ್ಲೋ ಆಯ್ತದೆ ನೋಡಿ, ಡಾರ್ಕಾಗಿ ಗ್ಲೋ ಆಯ್ತಲ್ಲ. ಇಷ್ಟೇ. ಈ ಲೋಡ್ ಮಧ್ಯೆ ನಾವು ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ರೆ ಬಲ್ಬ್ ಉರಿತದೆ. ಸರಿನಾ? ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.